ಸ್ನೇಹಿತರೆ, ಅಕ್ಷಯ್ ಖನ್ನಾ ಇಂಡಸ್ಟ್ರಿಯಲ್ಲಿ ಕಂಬ್ಯಾಕ್ ಆದ ಹಾಗೆ ನೀವು ಇಂಗ್ಲಿಷ್ ನಲ್ಲಿ ಕಂಬ್ಯಾಕ್ ಆಗ್ಬೇಕಂತ ಮಾಡಿದ್ದೀರಾ? يا اخي تفوز تفوز والله خوش رقصة يا اخي دوس دوس عندي خوش فصلة يا اخي تفوز. Hello my dear friends, welcome back to Yasmin Modi Study at YouTube channel. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು BA First Sem ಬೇಸಿಕ್ ಇಂಗ್ಲೀಷ್ನ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕೆಲವೊಂದು ಕೇಳಬಹುದು ಅಂತ ಪಿಕ್ಸ್ ಕ್ವಶನ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡಲಿದ್ದೇನೆ. ಸ್ನೇಹಿತರೆ, ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳುವ ಬದಲು ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ತೇನೆ. ಆ ಟಾಪಿಕ್ ಮೇಲೆ ಅವರು ಯಾವ ಬೇಕಾದರೂ ರೀತಿಯಾದರೂ ಕ್ವಶನ್ಸ್ ಕೇಳ್ಬೋದು. ಈಗ ಉದಾಹರಣೆ ನಾನು ಒಂದು ಅಮಾಸ ಅಂತ ಕೇಳಿದ್ದೀನಿ ಅಂದರೆ ಅಮಾಸ ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ಅಮಾಸ ಅಂತಲೂ ಕೇಳ್ಬೋದು, ಅಥವಾ ರೈಟ್ ಅ ಶಾರ್ಟ್ ನೋಟ್ ಆನ್ ಅಮಾಸ ಕ್ಯಾರೆಕ್ಟರ್ ಅಂತ ಈ ರೀತಿಯಾಗಿ ಕೇಳ್ಬೋದು. ಈ ರೀತಿಯಾಗಿ ನಾನು ಕೇವಲ ಟಾಪಿಕ್ಸ್ ಹೇಳ್ತೇನೆ, ಅದರ ಮೇಲೆ ಅವರು ಯಾವ ರೀತಿಯಾಗಿ ಬೇಕಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೇಳಬಹುದು. ಕ್ವಶನ್ಸ್ ಅದರ ಮೇಲೆ ಅರೈಸ್ ಆಗ್ತಿರ್ಬೋದು. ಬನ್ನಿ, ಈಗ ನಾನು ಮೊದಲು 2 ಮಾರ್ಕ್ಸ್ ಕ್ವಶನ್ಸ್ಗೆ ಯಾವ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ ನೋಡಿ. ಸ್ನೇಹಿತರೆ, ಅವರು 2 ಮಾರ್ಕ್ಸ್ ಯಾವ ರೀತಿಯಾಗಿ ಕೇಳ್ಬೋದು ಅಂದರೆ, ಈಗ ಪ್ರತಿಯೊಂದು ಲೆಸನ್ನಲ್ಲಿ ಸಹ ಎಕ್ಸಾಂಪಲ್, ಈಗ ಪೋಸ್ಟ್ ಮಾಸ್ಟರ್ ಲೆಸನ್ನಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ ಬರ್ತವೆ ಅಂತ ನೀವು ಸ್ವಲ್ಪ ನೋಡಿ. ಪೋಸ್ಟ್ ಮಾಸ್ಟರ್ನಲ್ಲಿ ಆ ನಂದಲಾಲ್ ಎಂಬ ಒಬ್ಬ ಪೋಸ್ಟ್ ಮಾಸ್ಟರ್ ಬರ್ತಾನೆ, ಒಂದು ಆರ್ಫನ್ ಗರ್ಲ್ ಅಂದರೆ ಅನಾಥ ಹುಡುಗಿ ರತನ್ ಎಂಬವಳು ಬರ್ತಾಳೆ. ಹಾಗಾದರೆ ಆ ಪೋಸ್ಟ್ ಮಾಸ್ಟರ್ ಯಾರು ಅಂತ ಕೇಳ್ಬೋದು, ಅಥವಾ ಆ ರತನ್ ಯಾರು ಅಂತಲೂ ಕೇಳ್ಬೋದು. 2 ಮಾರ್ಕ್ಸಿಗೆ ಈ ರೀತಿಯಾಗಿ ಕ್ವಶನ್ಗಳು ಅರೈಸ್ ಆಗ್ತಿರ್ತವೆ ಸ್ನೇಹಿತರೆ. ಅದೇ ರೀತಿಯಾಗಿ 2ನೇ ಪಾಠದಲ್ಲಿಯೂ ಸಹ, ಈಗ ಅಮಾಸ ಪಾಠದಲ್ಲಿ ಸಹ ಅಮಾಸ ಹೂ ಈಸ್ ಅಮಾಸ ಅಂತಲೂ ಕೇಳ್ಬೋದು. ಮತ್ತು ಇದೇ ಪಾಠದಲ್ಲಿ ಕುರಿಯ ಬರ್ತಾನಲ್ಲವ, ಆ ಕುರಿಯ ಹೂ ಈಸ್ ಕುರಿಯನ್ನು ಕೇಳ್ಬೋದು. ಮತ್ತು ನೋಟ್ ಅಬೌಟ್ ಮಾರಿ ಟೆಂಪಲ್ ಮೇಲೂ ಸಹ ಕೇಳ್ಬೋದು ಸ್ನೇಹಿತರೆ. ಮಾರಿ ಟೆಂಪಲ್ ಅಂದರೆ ಏನು ಅದನ್ನು ಸಹ 2 ಮಾರ್ಕ್ಸಿಗೆ ಕೇಳ್ಬೋದು. ಈ ರೀತಿಯಾಗಿ ಪಾಠದಲ್ಲಿ ಪ್ರತಿಯೊಂದು ಪಾಠದಲ್ಲಿ ಸಹ ಕೇಳ್ತಿರ್ತಾರೆ. ಮ್ಯಾನ್ ಅಬ್ಸ್ಟ್ರಾಕ್ಟ್ ಆಗಿರ್ಬೋದು, ಮತ್ತು ಸ್ಪೋಕನ್ ಇಂಗ್ಲೀಷ್ ಆ್ಯಂಡ್ ಬ್ರೋಕನ್ ಇಂಗ್ಲೀಷ್ ಕೇಳ್ಬೋದು. ಇದಿಷ್ಟೇ ಅಲ್ಲ ಸ್ನೇಹಿತರೆ, ಈ ರೀತಿಯಾಗಿ ಮಾತ್ರ ಕೇಳೋದಿಲ್ಲ ಅವರು. ನೀವು ಈಗ ಪೋಸ್ಟ್ ಮಾಸ್ಟರ್ ನಮಗೆ ಏನನ್ನು ಮೆಸೇಜ್ ನೀಡುತ್ತದೆ, ಏನೇನು ಮೆಸೇಜ್ ನೀಡ್ತಾರೆ, ಈ ರೀತಿಯಾಗಿ 2 ಮಾರ್ಕ್ಸ್ ಕೇಳ್ಬೋದು. ಅದನ್ನು ಎಕ್ಸಾಂಪಲ್ ನೀಡೋದಾದರೆ, ಸೆಲ್ಫಿಶ್ನೆಸ್ ತುಂಬ ಇರಬಾರ್ದು. ಕೆಲವೊಬ್ಬರು ಬೇರೆಯವರ ಜೀವನಕ್ಕಿಂತ ತಮ್ಮ ಜೀವನಕ್ಕಿಂತ ಹೆಚ್ಚಿನ ಬೆಲೆ ಕೊಡ್ತಾರೋ, ಈ ರೀತಿಯಾಗಿ ಮೆಸೇಜ್ ಬರುತ್ತದೆ ಪೋಸ್ಟ್ ಮಾಸ್ಟರ್ನಿಂದ. ಈ ರೀತಿಯಾಗಿ ಏನೋ ನಮ್ಮ ಮೆಸೇಜ್ ನಮಗೆ ಬರುತ್ತದೆ. ಅಥವಾ ಈ ರೀತಿಯಾಗಿ ಕೇಳ್ಬೋದು, ಈಗ ದೇವನೂರು ಮಹಾದೇವನವರು ಯಾವ ಅಮಾಸ ಎಂಬ ಪಾಠದ ಮೂಲಕ ನಮಗೆ ಯಾವ ಲೆಸನನ್ನು ನೀಡಲು ಬಯಸುತ್ತಾರೆ, ಈ ರೀತಿಯಾಗಿ ಸಹ 2 ಮಾರ್ಕ್ಸ್ಗೆ ಅವರು ಕ್ವಶನ್ ಕೇಳ್ಬೋದು. ಇನ್ನು ಸ್ಪೋಕನ್ ಇಂಗ್ಲೀಷ್ ಬ್ರೋಕನ್ ಇಂಗ್ಲೀಷ್ ಆಗಿರ್ಬೋದು, ಜಾರ್ಜ್ ಬರ್ನಾರ್ಡ್ ಶಾ ಆಗಿರ್ಬೋದು, ಈ ರೀತಿಯಾಗಿ ಕೇಳ್ಬೋದು. ಕೆಲವೊಂದು ಬಾರಿ 2 ಮಾರ್ಕ್ಸಿಗೆ ಆ ಪೋಯೆಟ್ನ ಬಗ್ಗೆ ಒಂದೆರಡು ಲೈನಲ್ಲಿ ವಿವರಿಸಿ ಅಂತಲೂ ಸಹ ಕೇಳ್ತಿರ್ತಾರೆ. ಈ ಪಾಠದಲ್ಲಿ ಯೂನಿಟ್ 1 ಸಂಪೂರ್ಣವಾಗಾಯಿತು. ಇನ್ನು ಯೂನಿಟ್ 2 ಇವು ಕೇವಲ ಇಂಪಾರ್ಟೆಂಟ್ ಕ್ವಶನ್ಸ್ ಈ ರೀತಿಯಾಗಿ ಹೋದ ವರ್ಷ ಸಹ ಇದರ ಮೇಲೆ ಈ ರೀತಿಯಾಗಿ ಕೇಳೇ ಇದ್ದಾರೆ. ಇನ್ನು ಯೂನಿಟ್ 2ನಲ್ಲಿ ಬಂದರೆ ಪಿ ಲಂಕೇಶ್ ಅವರ ಬಗ್ಗೆ ಒಂದೆರಡು ಲೈನಲ್ಲಿ ಉತ್ತರಿಸಿ ಅಂತ ಕೇಳ್ಬೋದು. ಅಂದರೆ ರುಡಿಯಾರ್ಡ್ ಕಿಪ್ಲಿಂಗ್ ಬಗ್ಗೆ ಕೇಳ್ಬೋದು. ಈ ರುಡಿಯಾರ್ಡ್ ಕಿಪ್ಲಿಂಗ್ ನಮಗೆ ಏನೇನು ಮೆಸೇಜ್ ನೀಡುತ್ತದೆ ಆಗಿರ್ಬೋದು, ಮತ್ತು ಇದು ಯಾರ ನಡುವೆ ನಡೆದ ಸಂಭಾಷಣೆ, ತಂದೆ ಮಗನ ನಡುವೆ ನಡೆದ ಸಂಭಾಷಣೆ ಆಗಿದೆ ಅಲ್ವಾ, ಈ ರೀತಿಯಾಗಿ ಸಹ ಕೇಳ್ಬೋದು. ಸ್ಟೀಲ್ ಐರೈಸ್ ಅಂದರೆ ಮಾಯಾ ಏಂಜಲೋ ಏನನ್ನು ಸ್ಟೀಲ್ ಐರೈಸ್ ಎಂಬ ಪದ್ಯದ ಮೂಲಕ ಮಾಯಾ ಏಂಜಲೋ ಏನನ್ನು ಹೇಳಲು ಹೊರಟಿದ್ದಾಳೆ, ಅವರ ಕಷ್ಟಗಳ ಬಗ್ಗೆ ವಿವರಿಸಿ ಕೇಳ್ಬೋದು. ಒನ್ಸ್ ಅಪಾನ್ ಅ ಟೈಮ್, ಮೊದಲು ಜಗತ್ತು ಹೇಗಿತ್ತು, ಈಗ ಜನ ಮೊದಲು ಜನ ಹೇಗಿದ್ದರು, ಈಗ ಜನ ಹೇಗಿದ್ದಾರೆ, ಅವರ ಪ್ಲಾಸ್ಟಿಕ್ ಸ್ಮೈಲ್ಸ್ ಆಗಿರ್ಬೋದು, ಅವರ ಫೇಕ್ ಸ್ಮೈಲ್ಸ್ ಆಗಿರ್ಬೋದು, ಈಗ ಅವರ ಹಾರ್ಟ್ ಪ್ಯೂರ್ ಹೇಗಿಲ್ಲ, ಈ ರೀತಿಯಾಗಿ ಅವರು ಕೇಳ್ತಿರ್ತಾರೆ. ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗುತ್ತದೆ. ಇನ್ನು ಗ್ರಾಮರ್ ಸೆಕ್ಷನಲ್ಲಿ ನಾವು ಸಹ ಪಿಕ್ಸ್ ಕ್ವಶನ್ಸ್ ಸಹ ನೀಡಬಹುದು ಸ್ನೇಹಿತರೆ. ಅದೇನೆಂದರೆ, ಈಗ ಆಂಥೋನಿಮ್ಸ್ ಫಿಕ್ಸ್ ಆಗಿರ್ಬೋದು, ಸೈನೋನಿಮ್ಸ್ ಡಿಫೈನ್ಸ್ ಆಂಥೋನಿಮ್ಸ್ ಆ್ಯಂಡ್ ಗಿವ್ಸ್ 2 ಎಕ್ಸಾಂಪಲ್ಸ್ ಅಂತ 2 ಮಾರ್ಕ್ಸಿಗೆ ಕೇಳ್ಬೋದು. ಮತ್ತು ಅಥವಾ ವಾಟ್ ಈಸ್ ಆಂಥೋನಿಮ್ಸ್, ಗಿವ್ 2 ಎಕ್ಸಾಂಪಲ್ಸ್, ಈ ರೀತಿಯಾಗಿ ಕೇಳ್ಬೋದು. ಇದೇ ಪ್ರಶ್ನೆಗಳನ್ನು ಸೈನೋನಿಮ್ಸ್ ಮೇಲೆ ಮತ್ತು ಅಫಿಕ್ಸ್ ಮೇಲೆ, ಅಫಿಕ್ಸ್ ಅಂದರೆ ಇದರಲ್ಲಿ 3 ಬರ್ತವೆ ಸ್ನೇಹಿತರೆ. ಅಫಿಕ್ಸ್ ಆಗಿರ್ಬೋದು, ಪ್ರಿಫಿಕ್ಸ್ ಆಗಿರ್ಬೋದು, ಮತ್ತು ಸಫಿಕ್ಸ್, ಅವುಗಳ ಡೆಫಿನಿಷನ್ ಕೇಳ್ತಾರೆ ಮತ್ತು 2 ಎಕ್ಸಾಂಪಲ್ಸ್ ಕೊಡಿ ಅಂತ ಕೇಳ್ತಾರೆ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದ್ದೇ ಇವೆ. ಅಥವಾ ನಿಮ್ಮ ಒಂದು ವೇಳೆ ಟೆಕ್ಸ್ಟ್ ಬುಕ್ ನೀವು ಇನ್ನೂ ಖರೀದಿಸಿಲ್ಲ ಅಂದರೆ ಇನ್ನೂ ಖರೀದಿಸಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಸುಮ್ಮನೆ ಅದನ್ನು ಈಗ ಕೇವಲ 4 ದಿನ ಬಾಕಿ ಇದೆ ಎಕ್ಸಾಮ್ ನೋಡೋದಕ್ಕೆ, ನೀವು ಗೂಗಲ್ನಲ್ಲಿ ವಾಟಿಸ್ ಅಂತ ಹುಡುಕಿ ಅವು ಬಂದೇ ಬರ್ತದೆ, ಮತ್ತು 2 ಎಕ್ಸಾಂಪಲ್ಸ್ ಅಂತ ಹುಡುಕಿ ಬಂದೇ ಬರ್ತವೆ. ಸುಮ್ಮನೆ ಮಾಡಿಬಿಡಿ ಸ್ನೇಹಿತರೆ, ಭಾಳ ತುಂಬ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅದರ ಬಗ್ಗೆ.
ಈ ರೀತಿಯಾಗಿ 2 ಮಾರ್ಕ್ಸ್ ಕೇಳ್ತವೆ. ಇದು ಅಷ್ಟೇ ಅಲ್ಲದೆ ಅದರ ಮೇಲೇ ಈಗ ವಾಟ್ ಈಸ್ ನೌನ್ ಕೇಳ್ಬೋದು, ಪ್ರನೌನ್ ಕೇಳ್ಬೋದು ಮತ್ತು ವರ್ಬ್ ಜೆಂಡರ್ಸ್ ಈ ರೀತಿ ವಾಟ್ ಈಸ್ ಕೇಳ್ಬೋದು. ಹೆಚ್ಚಾಗಿ ಕೇಳೋದಿಲ್ಲ, ಇವು ತುಂಬ ಸಣ್ಣ ಹುಡುಗರಿಗೆ ಕೇಳುವ ಪ್ರಶ್ನೆಗಳಾಗಿರುತ್ತವೆ. ಆದರೆ ಈಗ ಯೂನಿವರ್ಸಿಟಿಗಳು ಚೇಂಜ್ ಆಗಿದ್ದರಿಂದ ಬಾಗಲಕೋಟೆ ಯೂನಿವರ್ಸಿಟಿ ಕೇಳಿದರೂ ಸಹ ಕೇಳಬಹುದು ಸ್ನೇಹಿತರೆ. ಹೋದ ವರ್ಷದಲ್ಲಿ ತಾವು ಗಮನಿಸಿದರೆ ವಾಟ್ ಈಸ್ ಅಬ್ಜೆಕ್ಟಿವ್ ಅಂತಲೂ ಸಹ ಕೇಳಿಬಿಟ್ಟಿದ್ದಾರೆ. ಸಣ್ಣ ಪುಟ್ಟ ಪ್ರಶ್ನೆಗಳನ್ನು ಸಹ ಕೇಳ್ಬೋದು. ಅದೇ ರೀತಿ ಪ್ರಿಪೋಸಿಷನ್ಸ್ ಕೇಳಿ ಮತ್ತು ಆರ್ಟಿಕಲ್ಸ್ ಇವನ್ನೆಲ್ಲವನ್ನು ನೋಡಿಕೊಳ್ಳಿ ಸ್ನೇಹಿತರೆ. 2 ಮಾರ್ಕ್ಸ್ನಲ್ಲಿ ಇವನ್ನೆಲ್ಲವನ್ನು ಕೇಳಬಹುದು, ತುಂಬ ಇಂಪಾರ್ಟೆಂಟ್ ಆಗಿವೆ. ಇನ್ನು ಯೂನಿಟ್ ನಂಬರ್ 4ನಲ್ಲಿಯೇ ನಿಮಗೆ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಸೆಲ್ಫ್ ಇಂಟ್ರೊಡಕ್ಷನ್ ಅದು, ಅದರ ಮೇಲೆ 2 ಮಾರ್ಕ್ಸನ್ನು ಹೆಚ್ಚಾಗಿ ಕೇಳೋದಿಲ್ಲ. ನಿಮಗೆ ಕೇಳೋದು ಎಲ್ಲಿಪ್ಪ ಅಂದರೆ ಇನ್ನು ಈಗ ಇಂಟ್ರೊಡ್ಯೂಸ್ ಮಾಡ್ತಿರ್ತಾರಲ್ವ ಚೀಫ್ ಗೆಸ್ಟ್, ಅಂದರೆ ಮೊದಲು ಹೇಳುವ 2 ಕಾಮನ್ ಮತ್ತು ಸಿಂಪ್ಲೆಸ್ಟ್ ಸೆಂಟೆನ್ಸ್ಗಳು ಯಾವುವು ಮತ್ತು ಈ ರೀತಿಯಾಗಿ ಕೇಳ್ಬೋದು. ಇಲ್ಲವೆಂದರೆ ಈಗ ಸೇಫ್ಟಿ ರೂಲ್ ಬಗ್ಗೆ ಯಾವ್ಯಾವ ಒಂದು 2 ಸೇಫ್ಟಿ ರೂಲ್ ಬಗ್ಗೆ ಈಗ ಇಲ್ಲಿದೆ ನೋಡಿ, ರೂಲ್ ಸೇಫ್ಟಿ ಒಂದೆರಡು ಸೇಫ್ಟಿ ರೂಲ್ಸ್ಗಳನ್ನು ಹೇಳಿ ಈ ರೀತಿಯಾಗಿ ಸಹ ಈ 2 ಮಾರ್ಕ್ಸ್ನಲ್ಲಿ ಇದರ ಮೇಲೆ ಹರಾಜಾಗ್ತಿರ್ತವೆ. ಅವುಗಳನ್ನು ಸುಮ್ಮನೆ ಕಣ್ಣಾಡಿಸಿಬಿಡಿ, ಅಷ್ಟೇ ಸಾಕು. ಇನ್ನು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಗೆ ಬರೋದಾದರೆ ಸ್ನೇಹಿತರೆ, ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಮಾತ್ರ ಕೊಡ್ತಿರ್ತೇನೆ ಮತ್ತು ನಿಮಗೆ ಈ ಸಮ್ರಿಯನ್ನು ನಾನು ಎಲ್ಲ ಪಾಠಗಳ ಮೇಲೆ ಸಮ್ರಿಯನ್ನು ಈಗಾಗಲೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಮತ್ತು ಎಕ್ಸ್ಪ್ರೆಷನ್ ಸಹ ನೀಡಿದ್ದೇನೆ. ಈಜಿ ಆಗಿರ್ಬೋದು, ಎಷ್ಟು ಈಜಿಯಾಗಿ ಬರೀಬೇಕು, ಯಾವ ರೀತಿಯಾಗಿ ಬರೀಬೇಕು, ನಾನು ಎಲ್ಲವನ್ನು ಹೇಳಿದ್ದೇನೆ. ಈಗ 5 ಮಾರ್ಕ್ಸಿಗೆ ಬರೋಣ ನೋಡಿ. ನಿಮಗೆ ನಾನು ಪಾಸಿಂಗ್ ಪ್ಯಾಕೇಜನ್ನು ನೀಡ್ತಾ ಇದ್ದೇನೆ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎರಡನ್ನೂ ನೀಡ್ತಾ ಇದ್ದೇನೆ. ಒಂದು ವೇಳೆ ನೀವು ಸ್ಕೋರ್ ಮಾಡೋದಾದರೆ ಸಮ್ರಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ನಾನು ಶಾರ್ಟ್ ಸೆಂಟೆನ್ಸ್ಗಳನ್ನು ನೀಡಿದ್ದರೂ ಅದನ್ನು ನೀವು ದೊಡ್ಡದಾಗಿ ಮಾಡಿ. ಇದು ನಮಗೆ ಏನೇನೋ ತಿಳಿಸುತ್ತದೆ ಅಂತ ಹಾಕಿ ವಿಚ್ ಶೋಸ್ ಅಸ್ ಅಂತ ಹಾಕಿ ಇದು ನಮಗೆ ಏನೇನೋ ತಿಳಿಸುತ್ತದೆ ಅಂದರೆ ನೀವು ಸ್ವಂತ ಸೆಂಟೆನ್ಸ್ಗಳನ್ನು ಹಾಕಿ ದೊಡ್ಡದನ್ನು ಸೆಂಟೆನ್ಸ್ ಆಗಿ ಮಾಡಬಹುದು. ಪಾಸಿಂಗ್ ಪ್ಯಾಕೇಜ್ದವ್ರಿಗೆ ಹೇಳೋದಾದರೆ ನಿಮಗೆ ಹೇಳೋದಾದರೆ ಈಗ ನಾನು ಎಕ್ಸಾಂಪಲ್ ಆಗಿ ಪೋಸ್ಟ್ ಮಾಸ್ಟರ್ ನಾನು ನೀಡ್ತಿರ್ತೇನೆ. ಪೋಸ್ಟ್ ಮಾಸ್ಟರ್ ಬಗ್ಗೆ ನಾನು ಸಂಪೂರ್ಣ ಸಮ್ರಿಯನ್ನು ಒಂದು ವಿಡಿಯೋದಲ್ಲಿ ಮಾಡಿದ್ದೇನೆ ಸ್ನೇಹಿತರೆ. ನಿಮಗೆ ಒಂದು ವೇಳೆ ನಿಮಗೆ ಕ್ವಶನಲ್ಲಿ ನಿಮಗೆ ಏನೂ ಅರ್ಥ ಆಗಲಿಲ್ಲ, ಕೇವಲ ನಿಮಗೆ ಏನು ಅರ್ಥ ಆಗಿದೆ ಅಂದರೆ ಈ ಕ್ವಶನ್ ಪೋಸ್ಟ್ ಮಾಸ್ಟರ್ ಪಾಠದ ಮೇಲೆ ಬಂದಿದೆ ಅಂತ ಮಾತ್ರ ಗೊತ್ತಾಗಿದೆ, ಆ ಪ್ರಶ್ನೆ ನಿಮಗೆ ಅರ್ಥ ಗೊತ್ತಾಗಿಲ್ಲ ಅಂದಾಗ ನೀವು ಸಂಪೂರ್ಣ ಸಮ್ರಿಯನ್ನು ಬರೆದು ಬಿಡಿ ಸ್ನೇಹಿತರೆ. ಅದು 5 ಮಾರ್ಕ್ಸ್ ಆಗಲಿ ಅಥವಾ 10 ಮಾರ್ಕ್ಸ್ ಆಗಲಿ. ಒಂದು ವೇಳೆ ನಿಮಗೆ ಆ ಪ್ರಶ್ನೆ ಅರ್ಥ ಆಗಿದೆ, ಏನಪ್ಪ ಅರ್ಥ ಆಗಿದೆ ಅಂದರೆ ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ರತನ್ ಅಂತ ಕೇಳಿದ್ದಾರೆ, ರತನ್ ಕ್ಯಾರೆಕ್ಟರ್ಗಳ ಬಗ್ಗೆ ಬರೆಯಿರಿ ಅಂತ ಕೇಳಿದ್ದಾರೆ ಅಂತ ತಿಳ್ಕೊಳ್ಳಿ. ನೀವು ಅದೇ ಸಮ್ರಿಯಲ್ಲಿನೇ ರತನ್ಗೆ ಸಂಬಂಧಿಸಿದ ಪಾಯಿಂಟ್ಗಳನ್ನೇ ಬರೆದು ಬಿಡಿ ಸ್ನೇಹಿತರೆ. ಮತ್ತೆ ಸಪ್ರೇಟ್ ಆನ್ಸರ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ನಾನು ಸ್ಕ್ರೀನ್ ಮೇಲೆ ಬರೋದಲಿಕ್ಕೆ ಟೈಪ್ ಮಾಡಿ ತೋರಿಸಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಸ್ನೇಹಿತರೆ ಪ್ರತಿಯೊಂದು ಪಾಠದ್ದು ಕ್ವಶನ್ಗಳನ್ನು ತೋರಿಸುತ್ತಾ ಹೋದರೆ ಸಮಯ ಹೆಚ್ಚಾಗಬಹುದು. ಕೇವಲ ಬಾಯಿ ಮಾತಿನಲ್ಲಿ ಹೇಳ್ತಿರ್ತೇನೆ ನಾನು. ಈಗ ಪೋಸ್ಟ್ ಮಾಸ್ಟರ್ ಆಯ್ತಲ್ವ, ಈ ಪೋಸ್ಟ್ ಮಾಸ್ಟರನ್ನು ಈಗ ಎಕ್ಸಾಂಪಲ್ ಆಗಿ ರತನ ಹೇಳ್ತಾ ಇದೆಯಲ್ವಾ, ಈ ರತನ್ ಬಗ್ಗೆ ಕೇಳಿದರೆ ನಾನು ಸಮ್ರಿಯನ್ನು ನೀಡಿದ್ದೇನೆ, ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು. ಆಮೇಲೆ ನಂತರ ಇಲ್ಲಿ ಸ್ಕ್ರೀನ್ ಮೇಲೆ ಇಲ್ಲಿ ಮೇಲೆ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಟ್ಯಾಗ್ ಮಾಡಿ ಸಹ ನೀವು ನೋಡಬಹುದು. ಈಗ ರತನ್ ಬಗ್ಗೆ ಕೇಳಿದರೆ ಅದರಲ್ಲಿ 3ನೇ ಪಾಯಿಂಟ್, 4ನೇ ಪಾಯಿಂಟ್, 5ನೇ ಪಾಯಿಂಟ್, 7ನೇ ಪಾಯಿಂಟ್, 8ನೇ ಪಾಯಿಂಟ್ ಮತ್ತು 10ನೇ ಪಾಯಿಂಟ್ಗಳನ್ನು ನೀವು ನಾನು ನೀಡಿರುವ ಸಮಯದಲ್ಲಿ 3ನೇ ಪಾಯಿಂಟ್ ಆಗಿರ್ಬೋದು, 4ನೇದು, 5ನೇದು, 7ನೇದು, 8ನೇದು, 10ನೇ ಪಾಯಿಂಟ್ಗಳನ್ನು ಬರೆಯಬೇಕಾಗುತ್ತದೆ. ಅವು ರತನ್ ಬಗ್ಗೆ ಸಂಬಂಧಿಸಿದ್ದು. ಪೋಸ್ಟ್ ಮಾಸ್ಟರ್ಗೆ ಆದರೆ 1ನೇ ಪಾಯಿಂಟ್, 2ನೇ ಪಾಯಿಂಟ್, 4ನೇ ಪಾಯಿಂಟ್, 5ನೇ ಪಾಯಿಂಟ್, 6ನೇ ಪಾಯಿಂಟ್, 7ನೇ ಪಾಯಿಂಟ್ ಮತ್ತು 9ನೇದು, 10ನೇದು ಈ ರೀತಿಯಾಗಿ ಆ ಕ್ಯಾರೆಕ್ಟರ್ಗಳಿಗೆ ಸಂಬಂಧಿಸಿದ ಪಾಯಿಂಟ್ಗಳನ್ನು ನೀವು ಹಾಕಿ ಬರೆಯಿರಿ. ಒಂದು ವೇಳೆ ಪ್ರಶ್ನೆಗಳನ್ನೇ ತಿಳಿಲಿಕ್ಕಿಂತ ಸಂಪೂರ್ಣವಾಗಿ ಮಿಕ್ಸ್ ಮಾಡಿ ಬರೆಯಿರಿ. ಅಥವಾ ನಿಮಗೆ ಕೇಳಿದರೂ ಸಪ್ರೇಟಾಗಿ ಕೇಳಿದರೆ ಪೋಸ್ಟ್ ಮಾಸ್ಟರ್ ಕ್ಯಾರೆಕ್ಟರ್ ಬರೆಯಿರಿ ಅಂದರೆ ನಾನು ಆಗಲೇ ಹೇಳಿದ್ದೇನಲ್ಲ, ಆ ಸಮ್ರಿಯಲ್ಲಿನ ಪೋಸ್ಟ್ ಮಾಸ್ಟರ್ ಸಂಬಂಧಿಸಿದ ಪಾಯಿಂಟ್ಗಳನ್ನು ಬರೆಯಿರಿ. ಮತ್ತು ರತನ್ ಬಗ್ಗೆ ಕೇಳಿದರೆ ಆ ಸಮ್ರಿಯಲ್ಲಿನ ರತನ್ಗೆ ಸಂಬಂಧಿಸಿದ ಪಾಯಿಂಟ್ಗಳನ್ನು ಹಾಕಿ ಬರೆಯಿರಿ ಸ್ನೇಹಿತರೆ. ಇಷ್ಟೇ ಮಾಡಿಬಿಡಿ ಸಾಕು. ನೀವು ನಾನು ಹೇಳಿದ್ದು ರಿಪೀಟ್ ಆಗಿರ್ಬೋದು, ನಿಮಗೆ ಅರ್ಥವಾಗಲಿ ಅಂತ ರಿಪೀಟ್ ಮಾಡಿ ಹೇಳಿದೆ. ಇನ್ನು ಅಮಾಸದ ಸ್ನೇಹಿತರೆ, ಅದೇ ರೀತಿಯಾಗಿ ನಾನು ಅಮಾಸ ಬಗ್ಗೆ ನಿಮಗೆ ಅಮಾಸ ಪಾಠದಲ್ಲಿ ಬರುವ ಅಮಾಸ ಆಗಿರ್ಬೋದು, ಕುರಿಯ ಬಗ್ಗೆ ಆಗಿರ್ಬೋದು ಮತ್ತು ಮಾರಿ ಟೆಂಪಲ್ನ 3 ಆನ್ಸರ್ಗಳನ್ನು ಸಪ್ರೇಟ್ ಆಗಿ ನೀಡಿದ್ದೇನೆ. 5 ಮಾರ್ಕ್ಸ್ 10 ಮಾರ್ಕ್ಸಿಗೆ ಕೇಳಿದರೆ ನೀವು ಅದನ್ನೇ ಸೆಂಟೆನ್ಸ್ಗಳನ್ನು ದೊಡ್ಡದಾಗಿ ಬರೆಯಿರಿ. ಅಥವಾ 5 ಮಾರ್ಕ್ಸಿಗೆ ಕೇಳಿದರೆ ನಾನು ನೀಡಿರುವ ಸೆಂಟೆನ್ಸ್ಗಳನ್ನು ಅಷ್ಟು ಬರೆದರೆ ಸಾಕು. ಆನ್ಸರ್ಗಳನ್ನು ಸಹ ಹೇಗೆ ಬರೆಯಬೇಕೆಂಬುದನ್ನು ಸಹ ಹೇಳ್ತೇನೆ ಸ್ನೇಹಿತರೆ, ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಆನ್ಸರ್ಗಳನ್ನು ನೀವು ತಪ್ಪಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಡಿಮೆಯಾಗಿ ಬರೆದರೂ ಸಹ ಆನ್ಸರ್ ಹೇಗೆ ಬರೆಯಬೇಕು ಎಂಬ ಎಲ್ಲವನ್ನು ನಾನು ಹೇಳ್ತೇನೆ.
ಸ್ಪೋಕನ್ ಇಂಗ್ಲೀಷ್ ಮತ್ತು ಬ್ರೋಕನ್ ಇಂಗ್ಲೀಷ್ನ ಅದನ್ನು ಸಮ್ರಿ ಹಾಕಿದ್ದೇನೆ. ಎಲ್ಲ ಸಮ್ರಿಗಳನ್ನು PDF ಬೇಕಂದ್ರೆ ಕಮೆಂಟ್ ಮಾಡಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ನಾನು ಆ ಪಾಠದ ಹೆಸರಾಕಿ ಮುಂದೆ PDF ಲಿಂಕನ್ನು ಸಹ ನೀಡಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಒಂದು ಬಾರಿ ನೀವು ಆ ಪಾಠದ ನಾನು PDF ಹೇಗೆ ಎಕ್ಸ್ಪ್ರೆಷನ್ ಮಾಡಿದ್ದೇನೆ ಎಂಬುದನ್ನು ಒಂದು ಬಾರಿ ನೋಡಿ, ಅಂದರೆ ನಿಮಗೆ ತೀರಾ ಸಂಪೂರ್ಣವಾಗಿ ಸರಳಾಗಿಬಿಡುತ್ತದೆ. ಇನ್ನು ಯೂನಿಟ್ 2 ಕಡೆ ಬಂದಾಗ ನಾನು ಇಫ್ ಪೋಯಮ್ನ ಸಮ್ರಿ ಹಾಕಿದ್ದೇನೆ, ಸ್ಟಿಲ್ ಐ ರೈಸ್ ಸಮ್ರಿ ಹಾಕಿದ್ದೇನೆ, ಒನ್ಸ್ ಅಪಾನ್ ಅ ಟೈಮ್ ಸಮ್ರಿನೂ ಹಾಕಿದ್ದೇನೆ. ಎಲ್ಲವನ್ನು ನೋಡಿಕೊಳ್ಳಿ ಬಿಡಿ, ಏಕೆಂದರೆ ಇವು ತುಂಬ ನಾನು ಈ 3 ಪಾಠಗಳನ್ನೇ ಸಮ್ರಿ ಏಕೆ ಹಾಕಿದ್ದೇನೆ, ಇದು ತುಂಬ ಈಸಿಯಾಗಿವೆ ಸ್ನೇಹಿತರೆ ಮಾಡಲಿಕ್ಕೆ. ಈಗ ನೋಡಿ, ಒನ್ಸ್ ಅಪಾನ್ ಅ ಟೈಮ್ ಎಕ್ಸಾಂಪಲ್ ಆಗಿ ಮೊದಲ ಜಗತ್ತು ಹೇಗಿತ್ತು, ಈಗ ಜಗತ್ತು ಹೇಗಿದೆ. ಮೊದಲಿನ ಜನರ ಹೃದಯಗಳು ಪ್ಯೂರ್ ಆಗಿದ್ದವು, ಅವರ ನಗು ಚಲೋ ಆಗಿತ್ತು, ಹೃದಯದಿಂದ ಬರ್ತಿತ್ತು. ಆದರೆ ಈಗಿನ ಜನರ ಮನಸ್ಸು ತುಂಬ ಹದಗೆಟ್ಟಿದೆ, ನಗು ಕೇವಲ ಪ್ಲಾಸ್ಟಿಕ್ ಸ್ಮೈಲ್ಸ್ಗಳಂತಿವೆ. ಅವರ ಹೃದಯ ಸರಿಯಾಗಿರುವುದಿಲ್ಲ, ಸ್ಮೈಲ್ ಮಾಡುತ್ತಾರೆ ಆದರೆ ಕೇವಲ ಶೋಕಿ ಮಾಡೋದಕ್ಕೆ, ಶೋ ಅಪ್ ಮಾಡೋದಕ್ಕೆ ಮಾಡ್ತಾರೆ. ಇದನ್ನೇ ಬರೀದೆ ಸ್ನೇಹಿತರೆ, ಇಂಥ ಈಜಿ ಆಗಿದೆ. ಸ್ಟಿಲ್ ಐ ರೈಸ್ ಮತ್ತು ಇಫ್ ಪೋಯಮ್ ಅಷ್ಟೇ ಈಸಿಯಾಗಿದೆ ಅಂತ ನಾನು ಅವುಗಳನ್ನೇ ಹಾಕಿದ್ದು, ನಿಮಗೆ ಮಾಡಲಿಕ್ಕೆ ಈಜಿ ಆಗಲಿ ಅಂತ. ಇನ್ನು ಯೂನಿಟ್ 2 ಆಯಿತು ಮತ್ತು ಯೂನಿಟ್ 1 ಎರಡನ್ನೂ ನಾನು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಹೇಳಿದ್ದೇನೆ. ಅವು ಪಿಕ್ಸ್ ಬರಲೇಬೇಕು ಸ್ನೇಹಿತರೆ. ಇನ್ನು ಇದರ ಮೇಲೆ ಹೇಳುವುದಾದರೆ ಆಂಥೋನಿಮ್ಸ್ ನೀವು ಸುಮ್ಮನೆ ಎಕ್ಸಾಂಪಲ್ ಆಗಿ 2 ಮಾರ್ಕ್ಸ್ಗಳ ಮೇಲೆ ಕೇಳ್ತಾರೆ. ಇದರ ಮೇಲೆ 5 ಮಾರ್ಕ್ಸಿಗೆ 5 ಮಾರ್ಕ್ಸ್ಗೆ ಏನು ಕೇಳೋದಿಲ್ಲ. 5 ಮಾರ್ಕ್ಸ್ 5 ಮಾರ್ಕ್ಸ್ಗೆ ಕೇಳೋದು ಯಾವುದಪ್ಪ ಅಂದರೆ ಇವು ಆರ್ಟಿಕಲ್ಸ್ ಸ್ನೇಹಿತರೆ. ಆರ್ಟಿಕಲ್ಸ್ ಮತ್ತು ಪ್ರಿಪೋಸಿಷನ್ಸ್ ಎರಡನ್ನೂ ಕೊಡ್ತಾರೆ, ಬಿಟ್ಟ ಸ್ಥಳದಲ್ಲಿ ನೀವು ಬರೆಯಬೇಕಾಗುತ್ತದೆ. ಇದರ ಮೇಲೆ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ಮತ್ತು ವರ್ಬ್ಸ್ನ ಮೇಲೆ ಕೇಳಬಹುದು, ಆಂಥೋನಿಮ್ಸ್, ಅಫಿಕ್ಸ್, ಪ್ರಿಫಿಕ್ಸ್ ಮೇಲೆ ಕೇಳಬಹುದು. ಈ ರೀತಿಯಾಗಿ ಕೇಳಬಹುದು ಅವರು. ಇನ್ನು 5 ಮಾರ್ಕ್ಸ್ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಎರಡರಲ್ಲಿ ಒಂದಾದರೂ ಕೇಳಬಹುದು. ಮತ್ತು ಡೈಲಾಗ್ ರೈಟಿಂಗ್ ಅಂತೂ ಪಿಕ್ಸ್ ಕೇಳ್ತಾರೆ ಸ್ನೇಹಿತರೆ. ಈ ಎರಡರಲ್ಲಿ ಒಂದಾದರೂ ಕೇಳ್ತಾರೆ ಅವರು. ಇನ್ನು ಡೈಲಾಗ್ ರೈಟಿಂಗಲ್ಲಿ ಸಹ ಒಂದು ಕೇಳ್ತಾರೆ. ಯಾರ್ಯಾರ ನಡುವೆ ನೀವು ಒಬ್ಬ ಸ್ಟೂಡೆಂಟ್ ಮತ್ತು ಪ್ರಿನ್ಸಿಪಲ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಸ್ಟೂಡೆಂಟ್ ಅಥವಾ ನಿಮ್ಮೊಂದಿಗೆ ಮತ್ತು ಪ್ರಿನ್ಸಿಪಲ್, ಮ್ಯಾನೇಜರ್, ಡಾಕ್ಟರ್, ಟೀಚರ್ ಇವರೆಲ್ಲರೊಂದಿಗೆ ಡೈಲಾಗ್ ರೈಟಿಂಗ್ ಅವುಗಳೇನು ಸ್ವಲ್ಪ ತಪ್ಪು ಬರೆದರೂ ನಡೀತಿದೆ ಸ್ನೇಹಿತರೆ, ಆದರೂ ಕರೆಕ್ಟ್ ಬರೀಲಿಕ್ಕೆ ಫೋಕಸ್ ಮಾಡಿ. ಮತ್ತು ಇದ್ರ ಬಗ್ಗೆ ಶಾರ್ಟ್ ನೋಟ್ ಅಂದರೆ ವಿಲೇಜ್ ಫೈರ್ ಅಂದರೆ ಜಾತ್ರೆ ಸಮಯದಲ್ಲಿ ಬುಕ್ ಎಕ್ಸಿಬಿಷನ್ ಅಂದರೆ ಒಂದು ವಿಶಾಲವಾದ ಜಾಗದಲ್ಲಿ ಬುಕ್ಗಳನ್ನು ಇಟ್ಟಿದ್ದೆವು, ನಾವು ನೋಡಿದೆವು. ಒಬ್ಬರು ಆ ಥರ ಒಬ್ಬರು ರೀತಿಗೆ ಬರೆದರು. 1-2 ಬುಕ್ ಹೆಸರು ಬರೆಯಿರಿ, ಬರೆದ ಆ ಥರ ಬರೆಯಿರಿ, ಇದನ್ನೇ 1 ಪೇಜ್ ಬರೀರಿ ಸ್ನೇಹಿತರೆ. ಈಗ ಅದೇ ರೀತಿ ಫುಡ್ ಫೆಸ್ಟಿವಲ್, ಅದೇ ದೊಡ್ಡ ಒಂದು ಜಾಗ ಇತ್ತು, ಅಲ್ಲಿ ಅನೇಕ ರೀತಿಯ ಫುಡ್ಗಳಿದ್ದು, ಅನೇಕ ಜನರು ಮಾಡಿದ್ದರು, ಅವ್ರ ಹೆಸರು ಬರೆಯಿರಿ, ಎಲ್ಲರೂ ತಿತ್ತಿರು, ಸ್ವೀಟ್ ಆಗಿದ್ದವು, ವಾಸನೆ ಹರಿದ್ಬಿಟ್ಟು ಹಿಂಗೆ ಬರೀಬಿಡುದು ಸ್ನೇಹಿತರೆ. ಭಾಳ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಇವೆಲ್ಲ ಪಾಯಿಂಟ್ಗಳನ್ನು ಅದೇ ರೀತಿಯಾಗಿ ಬರೆಯಿರಿ. ಈ ನರೇಟ್ ಆಕ್ಟಿವಿಟಿ ಒಂದು ಬಿಡಿ ಸ್ನೇಹಿತರೆ, ಅಥವಾ ಅಂತ ಕೇಳಿರ್ತಾರೆ, ಬಿಟ್ಟು ಬಿಡಿ, ನಡೆಯುತ್ತದೆ. ನಾನು ಎಲ್ಲ ಸಿಲೆಬಸ್ನನ್ನು ಕವರ್ ಮಾಡಿದ್ದೇನೆ ಅಂತೂ. ಇನ್ನು ನಾನು ಯಾವ ರೀತಿಯಾಗಿ ಆನ್ಸರ್ ಬರೆಯಬೇಕು ಎಂಬುದನ್ನು ಹೇಳ್ತೇನೆ ನೋಡಿ. ಇದು ಪೋಸ್ಟ್ ಮಾಸ್ಟರ್ ಸಮ್ಮರಿ ನಿಮಗೆ ಇದನ್ನು ನಾನು ನಿಮಗೆ ಹೇಳೋದು ಮರ್ತು ಬಿಟ್ಟಿದ್ದೆ ನೋಡಿ. ಇದನ್ನು ಹೇಗೆ ಬರೆಯಬೇಕೆಂದರೆ ಪೋಸ್ಟ್ ಮಾಸ್ಟರ್ ಸಮ್ಮರಿ ನಿಮಗೆ ಎಕ್ಸಾಂಪಲ್ ಆಗಿ ನೀಡ್ತಿರ್ತೇನೆ. ನಾನು ಪೂರ್ತಿ ಸಮ್ಮರಿಯನ್ನು ಕೊಟ್ಟಾಗ ನೀವು ಯಾವ ರೀತಿಯಾಗಿ ಸಪ್ರೇಟಾಗಿ ಬರೆಯಬೇಕೆಂದರೆ, ಒಂದು ವೇಳೆ ಅವರು ಪೋಸ್ಟ್ ಮಾಸ್ಟರ್ನ ಕ್ಯಾರೆಕ್ಟರ್ ಬಗ್ಗೆ ಕೇಳಿದರೆ, ಪೋಸ್ಟ್ ಮಾಸ್ಟರ್ನ ಕ್ಯಾರೆಕ್ಟರ್ಗೆ ಸಂಬಂಧಿಸಿದ ಪಾಯಿಂಟ್ಗಳು ಯಾವುವು? ಈಗ ಒಂದನೇ ಪಾಯಿಂಟ್ ಆಗಿರಬೇಕು. ಈ 1ನೇ ಪಾಯಿಂಟ್ ಆಗಿರ್ಬೋದು, ಇಲ್ಲೇ ನಾನು ಮಾರ್ಕ್ ಮಾಡಿದ್ದೇನೆ. 1ನೇ ಪಾಯಿಂಟ್ ಆಗಿರ್ಬೋದು, 2ನೇ ಪಾಯಿಂಟ್ ಆಗಿರ್ಬೋದು, 4ನೇ ಪಾಯಿಂಟ್ ಆಗಿರ್ಬೋದು. 1ನೇ ಪಾಯಿಂಟ್ ಪೋಸ್ಟ್ ಮಾಸ್ಟರ್ಗೆ ಸಮ್ಮರಿ ಆಗಿದೆ. ಲೋನ್ನೆಸ್ ಇದು ಅವನ ಬಗ್ಗೆ ಸಂಬಂಧಿಸಿದೆ. 3ನೇದು ರತನ್ ಬಗ್ಗೆ ಇದೆ, ಅದನ್ನು ಬಿಟ್ಟುಬಿಡಿ. 4ನೇದು ಅವನ ಬಗ್ಗೆ ಸಂಬಂಧಿಸಿದೆ, ಫ್ರೆಂಡ್ಶಿಪ್ ವಿತ್ ರತನ್, ಅಂದರೆ ಅವನು ರತನ್ ಕೂಡ ಸಂಬಂಧವನ್ನು ಬೆಳೆಸಿದ್ದಾನೆ, ಅದನ್ನೇ ಈ ರೀತಿಯಾಗಿ ಬರೆಯಬೇಕು. ಮತ್ತು ರತನ್ ಬಗ್ಗೆ ಸಪ್ರೇಟ್ ಕೇಳಿದರೆ, ರತನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತದೆ ಅವಳ ಪಾಯಿಂಟ್. ರತನ್ ಆರ್ಫನ್ ಗರ್ಲ್, ರತನ್ ವಾಸ್ ಪೂರ್ ಆರ್ಫನ್ ಗರ್ಲ್, ಈ ರೀತಿಯಾಗಿ ಬರೆಯಬೇಕು. ಒಂದು ವೇಳೆ ಪೂರ್ತಿ ನಿಮಗೆ ಕ್ವಶನ್ ಅರ್ಥ ಆಗಲಿಲ್ಲ ಅಂದರೆ ಪೂರ್ತಿ ಸಮ್ಮರಿನ ಬರೆದ್ಬಿಡಿ. ಈಗ 1, 2, 3, 4 ಈ ರೀತಿಯಾಗಿ ಬರೆದ್ಬಿಡುತ್ತೆ. ಅರ್ಥ ಆದರೆ ಇದನ್ನೇ ಸಪ್ರೇಟ್ ಮಾಡಿ. ಒಂದು ವೇಳೆ ನಿಮಗೆ ಕ್ವಶನ್ ಅರ್ಥ ಆಗಿದೆ ಅಂತ ಮತ್ತೆ ಸಪ್ರೇಟ್ ಆನ್ಸರ್ ಬೇರೆ ಮಾಡಲಿಕ್ಕೆ ಹೋಗಬೇಡಿ. ಇದರಲ್ಲಿದ್ದೇನೆ ಒಡೆದು ಆನ್ಸರ್ ಬರಬೇಡಿ ಸಾಕು. ಒಂದು ವೇಳೆ ಕೊನೆಗೆ ನಿಮಗೆ ಇನ್ನೂ ಜಾಗ ಉಳಿಯುತ್ತೆಂದರೆ ಇವು ಮೇನ್ ಥೀಮ್ ಅಂತ ಹಾಕಿ ಮೇನ್ ಪಾಯಿಂಟ್ಗಳನ್ನು ಬರೆದು ಬಿಡಿ ಸ್ನೇಹಿತರೆ, ಸಾಕು. 4 ಪೇಜ್ ತುಂಬಿಸಿದಾನೆ ಅಂತ ಪೇಜ್ಗೆ ಅದು ನೋಡಿ ಅವರು ಮಾರ್ಕಸ್ ಕೊಡ್ತಾರೆ. ಇನ್ನು ಆನ್ಸರ್ ಹೇಗೆ ಬರೆಯಬೇಕಂದ್ರೆ ನೋಡಿ, ಮೇಲೆ ಅಬೌಟ್ ದ ಆಥರ್ ಅಂತ ಹಾಕಿ ನೀವು ಗೊಳ್ಳು ಬರೆದ್ರು ಅಥವಾ ಏನೇನೋ ತಪ್ಪು ಬರೆದ್ರು ಆನ್ಸರ್ ನಿಮಗೆ ಮಾರ್ಕ್ಸ್ ಸಿಗಬೇಕಂದ್ರೆ ಈ ರೀತಿಯಾಗಿ ನಾನು ಹೇಳಿದ ಪ್ಯಾಟರ್ನ್ ಫಾಲೋ ಮಾಡಿ ಸ್ನೇಹಿತರೆ. ಈಗ ಅಬೌಟ್ ದ ಆಥರ್ ಅಂತ ಹಾಕಿ ಅಬೌಟ್ ದ ಆಥರ್ ಅಂತ ಹಾಕ್ತಿರಲ್ಲ, 4 ಲೈನ್ ಬರೆಯಿರಿ ಸ್ನೇಹಿತರೆ. ಈ 4 ಲೈನನ್ನು ಬರೆಯಿರಿ.
ಅಬೌಟ್ ದ ಆಥರ್ ಅಂತ ಹಾಕಿ ಅದನ್ನ 4 ಲೈನ್ ಬರೀರಿ. ಅವರು ಈಗ ನೋಡಿ ದೇವರನವರು ಮಹಾದೇವನವರು ದಲಿತ ಸಾಹಿತ್ಯದ ಬಗ್ಗೆ ಏನೋ ತುಂಬ ಪ್ರಸಿದ್ಧಿಯಾಗಿದ್ದಾರೆ. ಅವರು ಎಲ್ಲಿ ಜನಿಸಿದರು ಅಂತ ಹಾಕಿ ಮತ್ತು ಅವರ ಒಂದೆರಡು ಕೃತಿಗಳನ್ನು ಬರೆಯಿರಿ. ಓಡಲಲ ಆಗಿರ್ಬೋದು ಮತ್ತು ಮಾಸನಂಥ ಸ್ಟೋರಿಗಳನ್ನೇ ಮತ್ತೆ ಬರೆದಿದ್ದಾರೆ ಅಂತ ಹಾಕಿ ಈ ರೀತಿಯಾಗಿ ಬರೆಯಿರಿ. ಈಗ ಅಬೌಟ್ ದ ಆಥರ್ ಅಂತ 4-5 ಲೈನ್ ಹಾಕಿದಿರಲ್ವ, ಇಂಟ್ರೊಡಕ್ಷನ್ ಅಂತ ಹಾಕಿ ಸ್ನೇಹಿತರೆ. ಈ ಇಂಟ್ರೊಡಕ್ಷನ್ ಅಂತ ಹಾಕಿ ಮತ್ತೆ ಆಥರ್ ಬಗ್ಗೆನೇ ಬರೀರಿ. ಇಂಟ್ರೊಡಕ್ಷನಲ್ಲಿ ನಿಮಗೆ ಪೇಜ್ನೂ ಸಹ ತುಂಬ ದೊಡ್ಡದಾಗುತ್ತದೆ ಮತ್ತು ಕಡಿಮೆ ಓದಿ ಹೆಚ್ಚಿನ ಅಂಕಗಳನ್ನು ಗಳಿಸಿದಂತಾಯಿತು ಮತ್ತು ಹೆಚ್ಚು ಬರೆದಂತಾಯಿತು. ಅದೇ ಅಬೌಟ್ ದ ಆಥರ್ ಅಂತ ಇಂಟ್ರೊಡಕ್ಷನಲ್ಲಿ ಹಾಕಿ. ಇನ್ನು ನಂತರ ನಾನು ಹೇಳಿದ ಸಮರಿಯನ್ನು ಅಬೌಟ್ ದ ಆಥರ್ ಅಂತ ಹಾಕಿರಿ, ಇಲ್ಲಿ ಇಂಟ್ರೊಡಕ್ಷನ್ ಅಂತ ಹಾಕಿರಿ. ಇನ್ನು ಸಮರಿಯನ್ನು ನೀವು ಇಲ್ಲಿ ಬರೆಯಿರಿ. ಇಲ್ಲ ಈ 8 ಲೈನ್ ಬಿಟ್ಟು ಕೆಳಗೆ ಸಮರಿ ಅಂತ ಬರ್ಕೊತ ಹೋಗಿಬಿಡಿ. ಸ್ನೇಹಿತರೆ ಕೊನೆಗೆ ನಂತರ ಕನ್ಕ್ಲೂಷನ್ ಅಂತ ಹಾಕೋದು ಮತ್ತು ಅದರ ಮೇನ್ ಪಾಯಿಂಟ್ಗಳು ಏನಿವೆ ಅಂತ ಅದನ್ನೇ ಬರೆದು ಬಿಡು ಸ್ನೇಹಿತರೆ. ಈ ರೀತಿಯಾಗಿ ನೀವು ಬರೀರಿ, ಹೆಚ್ಚು ಅಂಕಗಳು ಗಳಿಸೋದು ಗ್ಯಾರಂಟಿ. ಏಕೆಂದರೆ ಅವರು ಮೊದಲು ನೋಡೋದು ನೀವು ಅಬೌಟ್ ದ ಆಥರ್ ಅಂತ ಹಾಕಿರ್ತೀರಲ್ವ, ಒಬ್ಬ ವಿದ್ಯಾರ್ಥಿ ಸಮರಿಯನ್ನು ಮಾತ್ರ ಬರೆಯೋದು ಬಿಟ್ಟು ಆಥರ್ ಬಗ್ಗೆನೂ ಸಹ ತಿಳ್ಕೊಂಡಿದ್ದಾನೆ ಎಂಬುದನ್ನು ಅವರು ತಿಳ್ಕೊತಾರೆ. ಇಷ್ಟು ಜ್ಞಾನವಂತ ಹುಡುಗನಿಗೆ ನಾವು ಕಡಿಮೆ ಮಾರ್ಕ್ಸ್ ಕೊಡುವುದು ಸರಿಯಲ್ಲ ಅಂತ ಅವರು ತಿಳ್ಕೊಂಡ್ಬಿಡ್ತಾರೆ. ಆದ್ದರಿಂದ ಅವರು ಅದಕ್ಕೂ ಮಾರ್ಕ್ಸ್ ಕೊಡುತ್ತಾರೆ ಮತ್ತು ಡೀಪಾಗಿ ಏನು ನೋಡೋದಿಲ್ಲ ಸ್ನೇಹಿತರೆ. ತಪ್ಪಾಗಿದ್ದು ನೀವು ಮರೆಮಾಚಿ ಬಿಡುತ್ತದೆ. ಆದ್ದರಿಂದ 5ಕ್ಕೆ 5 10ಕ್ಕೆ ಅಂತೂ ಕೊಡ್ಕೋತ ಹೋಗಿಬಿಡ್ತಾರೆ ಸ್ನೇಹಿತರೆ. ಈ ರೀತಿಯ ಟ್ರಿಕ್ಗಳನ್ನು ಫಾಲೋ ಮಾಡಿ ನೀವು.